ನಮಸ್ಕಾರ. ಇವತ್ತು ನಾವು ಬಾಳೆಕಾಯಿ ಡ್ರೈ ಪಲ್ಯ ಮಾಡೋಣ. ಡ್ರೈ ಫ್ರೈ. ಸ್ವಲ್ಪ ಎಣ್ಣೆ ಜಾಸ್ತಿ, ಪಲ್ಯಕ್ಕಿಂತ ಸ್ವಲ್ಪ ಎಣ್ಣೆ ಜಾಸ್ತಿ. ಇದಕ್ಕೆ ಬಾಳೆಕಾಯಿನ ಈ ಥರ ಕಟ್ ಮಾಡ್ಕೊಳ್ಳಿ. ನಾನು 2 ಬಾಳೆಕಾಯಿ ತೊಗೊಂಡಿದ್ದೀನಿ. 2 ಬಾಳೆಕಾಯಿಗೆ 2 ಡ್ರೈ ಮೆಣಸು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ತೆಂಗಿನ ಎಣ್ಣೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗು, ಸ್ವಲ್ಪ ಉದ್ದಿನಬೇಳೆ, ಅದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ಇವಾಗ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಳ್ತೀನಿ. ಅರಿಶಿನ ಹುಡಿ ನಾನು ಯಾಕೆ ಹಾಕ್ಕೊಳ್ಳೋದು ಅಂತ ಹೇಳಿದರೆ ಆ್ಯಂಟಿಸೆಪ್ಟಿಕ್. ಸೊ ಹೀಗೆ ಸ್ವಲ್ಪ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿದ ಮೇಲೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕಟ್ ಮಾಡಿದ್ದು. ಖಾರಕ್ಕೆ ಬೇರೆ ಏನಿಲ್ಲ, ಒಣಮೆಣಸಿನ್ಕಾಯಿ ಮಾತ್ರ. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಈಗ ನೀರಲ್ಲಿರೋ ಈ ಬಾಳೆಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಜಾಸ್ತಿ ಹುರಿದಾಗೆ ಹುರ್ಕೊಳ್ಳೋದು. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಈಗ ಇದಕ್ಕೆ ಏನೂ ಹಾಕಬೇಕಾಗಿದ್ದಿಲ್ಲ. ಯಾಕಂದರೆ ನೀರಲ್ಲೇ ಇರುತ್ತಲ್ಲ ಅದು ಬಾಳೆಕಾಯಿ. ಕಲರ್ ಇಲ್ಲಾಂದರೆ ಕಪ್ಪಾಗತ್ತೆ, ನೀರಲ್ಲಿಟ್ಟರೆ ಹಾಗೆ ಬೆಳ್ಳಗೆ ಇರುತ್ತೆ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ. ಬಾಳೆಕಾಯಿ ಬೇಗ ಬೇಯುತ್ತೆ, ತುಂಬ ಹೊತ್ತೇನಾಗೋದಿಲ್ಲ. ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹುಡಿ ಉಪ್ಪೇ ಇಡೀ ಉಪ್ಪೇ ಯೂಸ್ ಮಾಡೋದು. ಯೂಸ್ ಮಾಡೋದಿಲ್ಲ. ಕಲ್ಲುಪ್ಪು, ಅದು ಇಡೀ ಉಪ್ಪು ಅಂದರೆ ಕಲ್ಲುಪ್ಪು. ಅದನ್ನು ಸ್ವಲ್ಪ ಎಲ್ಲ ಬಾಳೆಕಾಯಿಗೂ ತಾಗೋ ಥರ ಸ್ವಲ್ಪ ಕಲಿಸ್ಬಿಟ್ಟು ಇದನ್ನೊಂದು 2 ನಿಮಿಷ ಮುಚ್ಚಿಟ್ಬಿಟ್ಟು ಅಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ವಲ್ಪ ಸಣ್ಣದಾಗಿ ಇಟ್ಕೊಳ್ಳೋಣ. ಆಮೇಲೆ ಇವಾಗ ಸುಮಾರು 1 ಗಂಟೆ ನಾನು ಲೋ ಫ್ಲೇಮ್ ಇಟ್ಬಿಟ್ಟು ನೋಡಿ, ಇವಾಗ ಶಬ್ದ ನೋಡಿ, ಕರುಮ್ ಥರ ಶಬ್ದ ಬರ್ತದೆ. ಹೌದಾ? ಇದು ಕ್ರಿಸ್ಪಿ ಆಗಿದೆ. ನೋಡಿ ಹೇಗೆ ಕ್ರಿಸ್ಪಿ ಆಗಿದೆ, ಎಲ್ಲ ಕ್ರಿಸ್ಪಿ ಆಗಿದೆ. ಇದು ಈ ಥರ ಬಂದರೆ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ನೀರು ಹಾಕ್ಲಿಕ್ಕಿಲ್ಲ. ನಾನು ನೀರು ಹಾಕಲೇ ಇಲ್ಲ. ಓಕೆ, ಥ್ಯಾಂಕ್ ಯು.